ನಿಮಗೂ ಮೊದಲೆಲ್ಲ ಹಿಂಗೆ ಆಗ್ತಿತ್ತಲ್ಲ, ಹುಡುಗರು ಸುಟಿ ಇದ್ದಾಗ 7 ಗಂಟೆ ಕೇಳೋದು, ನನಗೂ ಅದೇ ರೀತಿ ಆಗ್ತಿತ್ತು. ಆದರೆ ಈಗ 5 ಗಂಟೆಗಂತೂ ಕರೆಕ್ಟ್ ಬಡದ ಅಭಿಷೇಕ ಹೆಸರು ಆಗ್ತೈತಿ. ಯಾಕಂದ್ರೆ ಡಬ್ಬಿ 8 ಗಂಟೆಗಂದ್ರೆ ಎಲ್ಲ ರೆಡಿ ಮಾಡಬೇಕು. ಅದೇ ರೀತಿ ಇವತ್ತು ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಡ ಮಧ್ಯಾಹ್ನ ನೀವು ಸ್ಕೂಲಿಂದ ಬಂದು ಆಟ ಆಡ್ಕೋದೈತೆ ನಾವು ಒಳಗೆ ವಿಚಾರ ಮಾಡ್ಕೊತ ಕೂತ್ರೆ, ಈ ನನ್ನ ಮಗ ಬಾಜು ಮನೆಯವ್ರ ಅರಿವಿ ತೊಳಿಕತ್ತೆ ಇಟ್ಟಂಥ ಸ್ಟೂಲನ್ನು ಯೂಸ್ ಮಾಡ್ಕೊಂಡ. ಆ ಸ್ಟೂಲ್ದಿಂದ ಒಳಗೆ ಆ ಮನ್ಯಾಗ ಎಂಟ್ರಿ ಆಗೋದ ಇಳಿಯೋದು ಹೊರಗೆ ಬರೋದು ಮಾಡ್ಕದ. ಈಕಿ ಅವ್ನ ಫ್ರೆಂಡ 15 ದಿವಸ ಆಯ್ತು ಊರಿಗೆ ಹೋಗೋಳು. ಇವತ್ತು ಬಂದು ನೋಡಿ ಇಬ್ಬರು ಮಂದಿ ಫುಲ್ ಖುಷಿ ಮಾತಾಡ್ಕತ್ತಿರೋ ಅವ್ರ. ಆ ನಂತರ ಮಧ್ಯಾಹ್ನ ನಮ್ಮ ಮನೆಯವ್ರು ಊಟಕ್ಕಂತ ಬಂದ. ಊಟ ಮಾಡೋದು ಕಮ್ಮಿ, ಚಾನ ಜಾಸ್ತಿ ಕುಡಿತಾರೋ. ಇನ್ನು ಅವ್ರಿಗೆ ಚಹಾ ಮಾಡಿದೆವು ಅಂದ್ರೆ ನಾವು ಬಿಡ್ತೇವೆ. ನಾವು ಕೂಡ ಅದ್ರಾಗ ಒಂದು ಸ್ವಲ್ಪ ಲೆಮನ್ ಟೀ ಮಾಡ್ಕೊಂಡು ಕುದ್ದು ಸಾಯಂಕಾಲ ಮಕ್ಕಳು ಸ್ಕೂಲ್ದಿಂದ ಬಂದ ಕೂಡಲೇ ಮಮ್ಮಿ ಏನಾರ ಮಾಡಿಕೊಟ್ಟು ತಿನ್ನಾಕ, ಮಮ್ಮಿ ಏನಾರ ಮಾಡಿಕೊಟ್ಟು ತಿನ್ನಕತ್ತ ಹೇಳಿ ತಲೆ ತಿನ್ಕತ್ತಿರು. ಇವ್ರು ತಲೆ ತಿನ್ನೋದು ಬೇಡಪ್ಪ ಅಂತ ಹೇಳಿ ಅವ್ರಿಗೆ ತಿನ್ನಕ್ಕೆ ಮ್ಯಾಗಿ ಮಾಡಿಕೊಟ್ಟ. ನಾನು ವಾಕಿಂಗ್ ಹೋದಿನಿ. ಇನ್ನು ವಾಕಿಂಗ್ ಮುಗಿಸ್ಕೊಂಡು ಬರೋದ್ರೋಗ ದೀಪ ಎಲ್ಲ ಹಚ್ಚಿದ್ದೆ ನನ್ನ ಮಗ. ಆ ದೀಪ ಹಚ್ಚಿದ ಕೂಡಲೇ ನಾನು ಏನೋ ನಮಸ್ಕಾರ ಮಾಡ್ಕೊಂಡ. ಇವು 15 ದಿನ ಅಂತೂ ಬೇಡದವ ಅಂತೂ ಎಲ್ಲಿ ಕಾಣೆ ಆಗಿಬಿಟ್ಟಿದ್ದು ಗೊತ್ತಾಗಲಾಗಿತ್ತು. ಇವತ್ತಂತೂ ನಮ್ಮ ಗಲ್ಲಿಗೆ ಎಂಟ್ರ್ ಆಗಿದ ಕೂಡಲೇ ಇವ್ರ ಖುಷಿ ಅಂತ ನೋಡ್ಕೋಗೋತು. ನೋಡ್ರಿ ಯಾವ ರೀತಿ ಹಾಯ್ ಮಾಡ್ಕದಾರು. ಇವ್ರಿಗೆ ಬೇಳೆಲ್ಲ ಕೊಂಡ್ಸಿ ಇವ್ರ ಬುಕ್ ಕವರ್ ಹಾಕಿ ನಾವು ಊಟ ಮಾಡಿ ಮಲ್ಕೋದ್ರೊಳಗೆ 10 ಗಂಟೆ ಆಯಿತು. ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಶೇರ್